ವೆಯ್ಟ್ ಲಾಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 10 kgs ವೆಯ್ಟ್ ಲಾಸ್ ಆಗಿದ್ದೀನಿ. ಯಾಕೋ ನಂದು ವೆಯ್ಟ್ ಸ್ಟಕ್ ಆಗಿದೆ, ವೆಯ್ಟ್ ಲಾಸೇ ಆಗ್ತಾ ಇಲ್ಲ. 10 kgs ಏನೋ ಫಾಸ್ಟಾಗಿ ಈಸಿಯಾಗಿ ವೆಯ್ಟ್ ಲಾಸ್ ಆಗೋಯ್ತು, ಮತ್ತೆ ನಾನು ಸ್ಟಕ್ ಆಗಿಬಿಟ್ಟಿದ್ದೀನಿ. ಈ ರೀತಿ ತುಂಬ ಜನ ಹೇಳ್ತಿರ್ತಾರೆ. ಆ್ಯಕ್ಚುಲಿ ವೆಯ್ಟ್ ಲಾಸ್ ಏನು ಸ್ಟಕ್ ಆಗೋದಿಲ್ಲ, ನಾವು ಸ್ಟಕ್ ಮಾಡ್ಕೊಳ್ತೀರಿ ಅಷ್ಟೇ. ಎಕ್ಸಾಂಪಲ್, ಇವಾಗ ನೀವು ಒಂದು 80 kgs ಇದ್ದೀರಾ ಅಂತ ಹೇಳಿದ್ರೆ ನಿಯರ್ಲಿ ಒಂದು 2000 ಕ್ಯಾಲರೀಸ್ ಏನೋ ಕೊಡ್ತಾ ಇದ್ದೀರಾ ನಿಮ್ಮ ಬಾಡಿಗೆ ಅಂತ ಅಂದ್ಕೊಳ್ಳಿ. 80 kgs ಇರುವಾಗ ನೀವು 2000 ಕ್ಯಾಲರೀಸ್ ಕೊಡ್ತಿದ್ದೀರಾ ಅಂದರೆ ನಿಮ್ಮದು ಸ್ವಲ್ಪ ಆಲ್ರೆಡಿ ವೆಯ್ಟ್ ಲಾಸ್ ಆಗಿದೆ ಅಂದರೆ ಆಲ್ರೆಡಿ ನೀವು 70 kgsಗೆ ಬಂದಿರ್ತೀರ. ನೀವು 70 kgs ಇರುವಾಗ ನಿಮ್ಮದು ಬಾಡಿಗೆ 2000 ಕ್ಯಾಲರೀಸ್ ಅಷ್ಟು ಎನರ್ಜಿ ಅವಶ್ಯಕತೆ ಇರಲ್ಲ, ಇನ್ನೂ ಕಮ್ಮಿ ಕ್ಯಾಲರೀಸ್ ಬೇಕಾಗುತ್ತೆ. ಆದರೆ ನೀವು ಸೇಮ್ ಕ್ಯಾಲರೀಸ್ನ ಕೊಡ್ತಿರ್ತೀರ. ಸೊ ಆವಾಗ ನಿಮ್ಮದು ವೆಯ್ಟ್ ಏನಾಗುತ್ತೆ, ಮೇಂಟೈನ್ ಆಗ್ತಾ ಹೋಗುತ್ತೆ, ವೆಯ್ಟ್ ಲಾಸು ಆಗಲ್ಲ, ಹಂಗಂತ ವೆಯ್ಟ್ ಜಾಸ್ತಿನೂ ಆಗೋದಿಲ್ಲ. ಇವಾಗ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತ ಹೇಳಿದ್ರೆ ಆ ಕ್ಯಾಲರೀಸ್ನ ಕಟ್ ಡೌನ್ ಮಾಡಬೇಕು. ನೀವು 2000 ಕ್ಯಾಲರೀಸ್ ಕೊಡೋ ಹತ್ರ ಸ್ವಲ್ಪ ಕ್ಯಾಲರೀಸ್ ಕಮ್ಮಿ ಮಾಡಿ 1800 ಅಥವಾ 1700 ಕ್ಯಾಲರೀಸ್ ಅಷ್ಟು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಿಮ್ದು ಮತ್ತೆ ವೆಯ್ಟ್ ಲಾಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ವೆಯ್ಟ್ ಸ್ಟಕ್ ಅನ್ನೋದು ನಮ್ಮದು ಮೈಂಡಲ್ಲಿದೆ ಅಷ್ಟೇ. ಅದು ನಾರ್ಮಲ್ ಆಗಿ ನೀವೇನು ಪ್ರಾಸೆಸ್ನ ಫಾಲೋ ಮಾಡ್ತಿದ್ದೀರಾ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ವೆಯ್ಟ್ ಲಾಸ್ ಅಂತೂ ಡೆಫಿನೆಟ್ಲಿ ಆಗುತ್ತೆ. ಥ್ಯಾಂಕ್ ಯು. ಕಮ್ಮನ್ ಸಿಂಗ್ ಕ್ವೀನ್ ತೇಡಿ ಬಂದಂಗ್ ಕಿಂಗ್